ಮತ್ತು ಈಗ ಹಾವು ಕಚ್ಚಿದಂಥದ್ದು ಅಥವಾ ಈ ಸೂಸೈಡ್ ಕೇಸ್ ಆದರೆ ಈ ಥರ ಹಾವು ಕಚ್ಚಿದ್ದಕ್ಕೆಲ್ಲ ಏನಾಗುತ್ತೆ ಅಂದರೆ ಒಂದಷ್ಟು ಗಿಡಮೂಲಿಕೆಗಳಿದೆ. ಈಗ ತುಂಬೆ ಸೊಪ್ಪು ಏನಾಗುತ್ತೆ, ಅತಿ ತೀಕ್ಷ್ಣವಾದ ಗಿಡಮೂಲಿಕೆ. ಈ ಮೂಳೆಗಳು ಮುರಿತವೆ, ಅವನ್ನು ಈಗ ಎಷ್ಟೋ ಜನಕ್ಕೆ ಕೂರಿಸಿ ನಾವು ಅದನ್ನು ಕೂರಿಸ್ತಾ ಬರ್ತಾ ಇದ್ದೀವಿ. ಮತ್ತು ಹಿಂದ್ಗಡೆ ಮೂಳೆಗಳು ಈಗ ಜರುಗಾಡುತ್ತೆ. ಈಗೇನಂದರೆ ಆಕ್ಸಿಡೆಂಟ್ ಆದಾಗ ಮೇಯ್ನ್ ಜರುಗಾಡುವಂಥದ್ದೇ ಬ್ಯಾಕ್ ಬೋನ್ಗಳು. ಇದು ಅರಳು ಕಟ್ಟೋದು ಅಂತಾರೆ ಕನ್ನಡದಲ್ಲಿ, ಅಂದರೆ ಗಂಟಲು ನೋವು. ಅದಕ್ಕೆ ನಿಮ್ಮ ಜನಪದ ವೈದ್ಯದಲ್ಲಿ ಔಷಧಿ ಸಿಗುತ್ತೆ. ಇವೆಲ್ಲ ಏನಾಗುತ್ತೆ ಅಂದರೆ ಕಣ್ಣನ್ನು ದೃಷ್ಟಿನ ಚೆನ್ನಾಗಿ ಕಾಣಿಸುವಂತೆ ಮತ್ತು ದೃಷ್ಟಿ ಮೊದಲಿಗಿಂತ ಚೆನ್ನಾಗೆ. ಕೆಲವರು ತುಂಬ ಅಲರ್ಜಿಕ್ ಇರ್ತಾರೆ, ಅವ್ರಿಗೆ ಏನು ಹಚ್ಚಿದ್ರೂ ರ್ಯಾಷಸ್ ಆಗ್ತಿರುತ್ತೆ. ಅವ್ರಿಗೇನಾದರೂ ನಿಮ್ಮ ಹತ್ರ ಆಯಿಂಟ್ಮೆಂಟ್ ಥರ ಏನಾದರೂ ಇದೆಯಾ ನಿಮ್ಮ ಹತ್ರ? ಈಗ ರ್ಯಾಷಸ್ ಅಂದರೆ ಮೈ ಮೇಲೆ ಒಂದೊಂದು ಸುಮ್ಮನೆ ಅಂದರೆ ಏನಾರ ಒಂದು ತಿಂದಾಗ ಅಲರ್ಜಿ ಥರ ಗನ್ಗನೆ ಥರ ಎದ್ದೊಳೋದು, ಅದೊಂಥರ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಮೊದಲೇ ಆಗಿರುತ್ತೆ, ಒಂಥರ ರಿಂಗ್ ವರ್ಮ್ಸ್ ಥರ ಇದ್ರ ಥರ. ಅಲ್ಲಿ ನಾವೇನಾರ ವಿರುದ್ಧ ಆಹಾರಗಳು ತಿಂದಾಗ, ಅದಕ್ಕೆ ಆಗ್ನೇಯ ತಿಂದಾಗ ರ್ಯಾಷಸ್ ಅಂತ ಬರುವಂಥದ್ದು ಇರುತ್ತೆ. ಅದು ಒಂದಷ್ಟು ಪಿತ್ತದಿಂದ ಯಥೇಚ್ಛವಾಗಿ ಬರುವಂಥದ್ದು ಇರುತ್ತೆ ರ್ಯಾಷಸ್ ಜಾಸ್ತಿ. ಅಂದರೆ ನಮ್ಮ ಈ ಹುರಿದೆಣ್ಣೆ ಪದಾರ್ಥಗಳು ಈ ಥರದವು ಉಪಯೋಗಿಸಿದಾಗ ಒಂದಷ್ಟು ಬರುವಂಥದ್ದು ಇರುತ್ತೆ. ಅದರಲ್ಲಿ ಅದಕ್ಕೆ ನಾವೇನಂದರೆ ಒಂದಷ್ಟು ತಂಪು ಮಾಡಿ ಅದನ್ನು ನಾವು ಒಂದು ಕಷಾಯ ಗುಣ ಇರುವಂಥ ಔಷಧಿಗಳನ್ನು ಚಾಯ್ಸ್ ಮಾಡಿ ಅದನ್ನು ಕೂಲ್ ಮಾಡುವಂಥದ್ದು ಇರುತ್ತೆ. ಅದು ಒಂದು ಬೆಟರ್ ಮೆಡಿಸನ್. ಪ್ಲಸ್ ಏನಂದರೆ ಇನ್ನೊಂದು ಮತ್ತು ಕಫ ದೂಷಿತವಾಗಿ ಬರುವಂಥ ಇದಕ್ಕೆ ನಾವು ಅಲ್ಲೂ ಸುಧಾ ನಾವು ಒಂದಷ್ಟು ಈಗ ಕಫ ದೂಷಿತವಾಗಿ ಗನ್ನೆಗಳು ಇವೆಲ್ಲ ಬಂದುಬಿಡ್ತವೆ. ಅವಾಗ ಏನಾಗುತ್ತೆ ನಾವು ಬಾಡಿನ ಶರೀರನ ಅತಿ ಉಷ್ಣವಾದಂಥ ಔಷಧಿಗಳು ಕೊಟ್ಟು ಅದನ್ನು ನಾಶ ಮಾಡಿ, ಅದನ್ನು ಕಫ ದೋಷನ ನಾಶ ಮಾಡಿ ಆಮೇಲೆ ನಾವು ಟ್ರೀಟ್ಮೆಂಟ್ಗೆ ವಿಷಮುಷ್ಟಿ ಈ ಥರದವನ್ನು ಕೊಟ್ಟು ವಾಸ ಮಾಡ್ಕೊಂಡಿದ್ದೀವಿ. ಅದು ಚೆನ್ನಾಗಿ. ಕಣ್ಣಲ್ಲಿ ಪೊರೆ ಬಂದಿರುತ್ತೆ, ಅದಕ್ಕೆ ಏನು ಮಾಡ್ತೀರಾ ನೀವು? ಸಿಗುತ್ತೆ ಕಣ್ಣಿನ ಪೊರೆನ ನಾವು ಹೆಚ್ಚು ಕಡಿಮೆ 15ರಿಂದ 20 ದಿನ ಕಂಟಿನ್ಯೂ 2 ಟೈಮ್ ಹಾಕಿಸ್ಕೊಳ್ಳೋದ್ರಿಂದ ಬೇಗ ರಿಸಲ್ಟ್ ಸಿಗ್ತಾ ಇದೆ. ಈಗ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಆಗ್ತಿದೆ. ಮತ್ತು ಕಣ್ಣಲ್ಲಿ ಏನಾಗುತ್ತೆ, ಪೊರೆ ತೆಗೆದ ಮೇಲೂ ಒಂದಷ್ಟು ಶುಗರ್ ಇರೋರಿಗೆ ಆ ಒಂದು ಕಣ್ಣಿನ ದೃಷ್ಟಿ ದೋಷ ಹೋಗಲ್ಲ. ಮತ್ತು ಅದು ಪೊರೆ ತೆಗ್ಸಿದ್ರು ಕಣ್ಣಿನ ದೃಷ್ಟಿ ಬರಲ್ಲ. ಅಂಥವ್ರಿಗೂ ಒಂದಷ್ಟು ಪ್ರಯೋಗಗಳಲ್ಲಿ ಒಂದಷ್ಟು ಬಂದಿದೆ. ಅದು ಲೆನ್ಸಲ್ಲಿ ವೇರಿಯೇಷನ್ ಆಗಿ ಅಥವಾ ಏನೋ ಪ್ರಾಬ್ಲಮ್ ಆಗಿ ಅಥವಾ ನರ್ವ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಥವಾ ಆಪ್ರೇಷನ್ ಮಾಡಬೇಕು ಒಂದು ಆ ಥರ ಪ್ರಾಬ್ಲಮ್ಸ್ ಆಗಿ ಒಂದೊಂದಷ್ಟರಲ್ಲಿ ಪ್ರಾಬ್ಲಮ್ ಆಗಿದೆ. ಅಂಥವನ್ನು ಸುಧಾ ಒಂದಷ್ಟು ನಮ್ಮಲ್ಲಿ ಬಂದಿದೆ, ಬರೆಸ್ತಿದ್ದೀವಿ. ಕಣ್ಣಿಂದು ದೃಷ್ಟಿ ಬಂದಿದೆ, ಅದೇನು ಸಮಸ್ಯೆ ಏನಾಗಲ್ಲ. ಅದು ಅದಕ್ಕೋಸ್ಕರನೇ ಒಂದಷ್ಟು ಗಿಡಮೂಲಿಕೆಗಳಿದೆ. ಈಗ ಮತ್ಸ್ಯಾಕ್ಷಿ ಅಂದರೆ ಒಣಗನೆ ಸೊಪ್ಪಿನ ಮಾಡಿದಂಥ ಒಂದಷ್ಟು, ಮತ್ತು ದ್ರೋಣಾದಿಯಿಂದ ಮಾಡಿದಂಥದ್ದು. ಇವೆಲ್ಲ ಏನಾಗುತ್ತೆ ಅಂದರೆ ಕಣ್ಣನ್ನು ದೃಷ್ಟಿನ ಚೆನ್ನಾಗಿ ಕಾಣಿಸುವಂತೆ ಮತ್ತು ದೃಷ್ಟಿ ಮೊದಲಿಗಿಂತ ಚೆನ್ನಾಗೆ ಒಂದಷ್ಟು ಇದನ್ನುವಂಥದ್ದು. ಮತ್ತು ನಿಮಗೆ ಶುಗರಿಂದ ಗ್ಲೈಕೋಮಾ ಅಂತ ಕರೀತಾರಲ್ಲ, ಆ ಥರ ಆದರೂ ಪರವಾಗಿಲ್ಲ. ಮತ್ತು ದೃಷ್ಟಿಹೀನತೆಯನ್ನು ಪರವಾಗಿಲ್ಲ. ಇನ್ನೊಂದೇನಪ್ಪ ಅಂದರೆ ಈ ಪೊರೆ ಬಂದಿರುತ್ತೆ, ಆ ಥರದ್ದಾದರೂ ಪರವಾಗಿಲ್ಲ. ಅಷ್ಟನ್ನು ವಾಸ ಮಾಡ್ಕೊಳ್ಳೋ ಶಕ್ತಿ ಇಷ್ಟಕ್ಕಿರುತ್ತೆ. ಇದು ಅರಳು ಕಟ್ಟೋದು ಅಂತಾರೆ ಕನ್ನಡದಲ್ಲಿ, ಅಂದರೆ ಗಂಟಲು ನೋವು. ಅದಕ್ಕೆ ನಿಮ್ಮ ಜನಪದ ವೈದ್ಯದಲ್ಲಿ ಔಷಧಿ ಸಿಗುತ್ತೆ. ಟ್ಯಾನ್ಸಿಲ್ ಅಂತ ಕರೀತಾರೆ. ಈ ಟ್ಯಾನ್ಸಿಲ್ ಅರಳು ಕಟ್ಟೋದು ಅಂತ ಈ ಕಡೆ. ಈ ಟ್ಯಾನ್ಸಿಲ್ಗೆ ಅಂದರೆ ನಮ್ಮಲ್ಲಿ ಅಂದರೆ ಜನಪದ ಇದೆ, ಈ ಸುಣ್ಣ ಬರುತ್ತಲ್ಲ, ಸುಣ್ಣನ ಬೆಳೆಯುವಂಥದ್ದು ಇದಿರುತ್ತೆ, ಗದ್ಕಟ್ಟು ಅಂತ. ಇಲ್ಲ ಅಂದರೆ ಈ ಹುಮ್ಮತ್ತ ಬರುತ್ತಲ್ಲ, ಗೊತ್ತಲ್ಲ, ಬಿಳಿ ಹೂಂದು ಮುಳ್ಕಾಯಿ, ಕಳನಕಾಯಿ ಅಂತ ಕರೀತಾರೆ. ಅದರದ್ದು ಎಲೆ ಹರಿದುಬಿಟ್ಟು ಸುಣ್ಣದ ಜೊತೆ ಹರಿದುಬಿಟ್ಟು ಲೇಪ ಮಾಡಿದ್ರು ಅದು ಬೇಗ ಕ್ಯೂರ್ ಆಗುತ್ತೆ. ಇಲ್ಲ ಅಶ್ವಗಂಧ ಕೊಟ್ಟರು ಬೇಗ, ಅಶ್ವಗಂಧ ಎಲೆಗಳನ್ನ ಕೊಡ್ತಾ ಬಂದರೂ ಅದೂ ಕ್ಯೂರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಎಫೆಕ್ಟಿವ್ ಆಗಿದೆ. ಇನ್ನೂ ಒಂದೇನೆಂದರೆ ತುಂಬೆ ಸೊಪ್ಪನ್ನ ಹರಿದು ಹಚ್ಚೋದ್ರಿಂದನೂ, ಆ ತುಂಬೆ ಸೊಪ್ಪು ಮತ್ತು ಸುಣ್ಣ ಹಚ್ಚಿ ಹರಿದು ಲೇಪ ಹಚ್ಚೋದ್ರಿಂದನೂ ಒಂದಷ್ಟು ಕ್ಯೂರ್ ಆಗುವಂಥದ್ದು ಚೆನ್ನಾಗಿದೆ. ಮತ್ತು ಅದ್ರ ಜೊತೆಗೆ ತುಂಬೆ ಸೊಪ್ಪನ್ನು ಹೊಟ್ಟೆಗೆ ಕೊಡೋದ್ರಿಂದ ಬೇಗ ಶೀತಾಂಶ ಹೋಗಿ ಅದು ಗುಣಮುಖವಾಗ್ತದೆ ಬೇಗ. ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತಲ್ಲ, ಅಂದರೆ ಐಸಲ್ಲಿ ಇರ್ತಾರೆ, ಫುಲ್ಲು ಆಂಟಿಬಯೋಟಿಕ್ಸ್ ಹಾಕಿರ್ತಾರೆ, ಅಂಥ ಪೇಷಂಟ್ನ ಕರ್ಕೊಬಂದು ನೀವು ಕ್ಯೂರ್ ಮಾಡಿದ್ದೀರಾ ಅಥವಾ ಮಾಡ್ಬೋದಾ? ಒಂದಷ್ಟು ಬ್ರೀತಿಂಗ್ ಪ್ರಾಬ್ಲಮ್ ಇರೋರನ್ನ ವಾಸ ಮಾಡಿದ್ದೀವಿ. ಆದರೆ ICUನಲ್ಲಿ ಅಂದಾಗ ಒಂದು ಸ್ವಲ್ಪ ನಮ್ಮಲ್ಲೂ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ.
ಆವಾಗ ಏನಾಗುತ್ತೆ ಅಂದರೆ ಈಗ ಅವರು ಏನಂದರೆ ಇನ್ನಿಲಾರು ಇದೆಲ್ಲ ಕೊಟ್ಟು ಒಂದಷ್ಟು ಸಿವಿಯರ್ ಕೇಸ್ಗಳನ್ನ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ದ್ರೋಣಾದಿ ಇವೆಲ್ಲ ನಮ್ಮಲ್ಲಿ ಸಿರಪ್ಗಳು ಬರುತ್ತೆ. ದ್ರೋಣಾದಿ, ಅರ್ಜುನ ಮತ್ತು ಈ ಥರ ಅಶ್ವಗಂಧ ಅಂತ ಒಂದು ಪ್ಯೂರ್, ಅದರಲ್ಲೇ ಒಂದು ಅಶ್ವಗಂಧದ್ದು ಒಂದು ಮೆಡಿಸನ್ ಮಾಡ್ತೀವಿ. ಒಂದು ಏನಪ್ಪ ಅಂದರೆ ಅದು ಇಮ್ಮಿಡಿಯೇಟಾಗಿ ನಿಮ್ಮ ಏನೇ ಒಂದು ಉದ್ವೇಗ ಮತ್ತು ಒಂದು ಏನಿದೆ ಒಂದು ಒಳಗಡೆಯಿಂದ ತಳ್ಳುವಿಕೆ ಒಂದು ಬರುತ್ತಲ್ಲ, ಒಂದು ಒಳಗಡೆಯಿಂದ ಹೊತ್ತುವಿಕೆ ಏನಿದೆ ಅದನ್ನು ಒಂದು ಶಮನ ಮಾಡುವಂಥ ಶಕ್ತಿ ಇದರಲ್ಲಿ ಅಶ್ವಗಂಧದಲ್ಲಿ ಒಂದಷ್ಟು ಗಿಡಮೂಲಿಕೆಗಳು ಸೇರಿಸಿ ತಗ್ಸುವಂಥ ಒಂದು ಇದು ಇದೆ. ಅದು ಸದ್ಯಕ್ಕೆ ಏನಂದರೆ ಈಗ ಮಕ್ಕಳಿಂದನೂ ಅಷ್ಟೇ ಅವ್ರನ್ನ ವಾಸೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಸುಮಾರು ಜನ ವಾಸನೆ ಆಗಲ್ಲ ಅನ್ನೋ ಮಕ್ಳುಗಳು ಈಗ ಕಂಪ್ಲೀಟಾಗಿ ವಾಸೆ ಮಾಡ್ಕೊಂಡಿದ್ದಾವೆ. ಆ ಥರ ಒಂದು ಶ್ವಾಸಕ್ಕೇ ಸ್ಟ್ರೆಂತ್ ಕೊಟ್ಟು ಆ ಶ್ವಾಸಕೋಶನ ಸ್ಟ್ರೆಂತ್ ಮಾಡ್ಕೊಂಡು ಬಾಡಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಂಡು ಈಗ ಆರಾಮಾಗಿ ಓಡೋದು ಮಾಡೋದು ಇಷ್ಟುದ್ದ ನಡೀನೇ ಹೋದಂಥ ಮಕ್ಳುಗಳು ಇವತ್ತು ಓಡಿ ಮಾಡಿ ಒಳ್ಳೆ ಸ್ಟ್ರೆಂತಿಯಾಗಿ ಆರೋಗ್ಯವಾಗಿದ್ದಾರೆ. ಆಕ್ಸಿಡೆಂಟ್ ಆಗಿ ಮೇಜರ್ ಫ್ರ್ಯಾಕ್ಚರ್ ಆಗಿರುತ್ತೆ, ಅವಾಗ ಹೆಂಗೆ ಸರಿ ಮಾಡ್ತೀರಾ ನೀವು? ಈಗ ಆಕ್ಸಿಡೆಂಟ್ ಅಂದರೆ ಆ್ಯಕ್ಚುಲಿ ಬ್ಲಡ್ ಬಂದಿದ್ರು ಜಾಸ್ತಿ ಅದನ್ನು ನಾವು ಹಂಗೂ ಕೂರಿಸ್ಕೊಂಡು ಆ ಬ್ಲಡ್ ಬಂದಂಥ ಭಾಗವನ್ನು ಬಿಟ್ಟು ಮಿಕ್ಕದಂಥ ಭಾಗನ ಕಟ್ಕೊಂಡು ಇದಂದರೆ ಮೂಳೆ ಕಟ್ಟೋದ್ರಲ್ಲಿ ಮತ್ತು ಈ ಕಾಲರ್ ಬೋನ್ಗಳು ಕಟ್ಟಾದರೆ ಮತ್ತು ಇದನ್ನು ಕೂರಿಸ್ಕೊಂಡು ಇದು ಮಾಡ್ತಾ ಬರ್ತಾ ಇದ್ದೀವಿ. ಈಗ ಪ್ಲಸ್ ಇನ್ನೂ ಒಂದು ಏನಂದರೆ ಈ ಮೂಳೆಗಳು ಮುರಿತವೆ, ಅವನ್ನು ಈಗ ಎಷ್ಟೋ ಜನಕ್ಕೆ ಕೂರಿಸಿ ನಾವು ಅದನ್ನು ಕೂರಿಸ್ತಾ ಬರ್ತಾಯಿದ್ವಿ. ಮತ್ತು ಹಿಂದ್ಗಡೆ ಮೂಳೆಗಳು ಈಗ ಜರುಗಾಡುತ್ತೆ. ಈಗೇನಂದರೆ ಆಕ್ಸಿಡೆಂಟ್ ಆದಾಗ ಮೇಯ್ನ್ ಜರುಗಾಡುವಂಥದ್ದೇ ಬ್ಯಾಕ್ ಬೋನ್ಗಳು. ಆ ಬ್ಯಾಕ್ ಬೋನ್ಗಳು ಜರುಗಾಟ ಆದಾಗ ಅದನ್ನು ಆಪ್ರೇಷನಲ್ಲಿ ಇಲ್ಲದೇನೂ ಕೂರಿಸಿ ಅದನ್ನು ನಟಿಗೆ ತೆಗೆದು ಕೂರಿಸಿ ಅದನ್ನು ಸರಿ ಮಾಡುವಂಥದ್ದು ನಮ್ಮಲ್ಲೇ ಇದೆ. ಆಪ್ರೇಷನ್ ಮಾಡಬೇಕು ಅಂದಿದ್ದು ಆಪ್ರೇಷನ್ ಆಗಿ ಫೇಲ್ಯೂರ್ ಆದಂಥ ಒಂದಷ್ಟು ಕೇಸ್ಗಳನ್ನೂ ನಾವು ಅಟೆಂಡ್ ಮಾಡಿ ಒಂದಷ್ಟು ಇದು ಮಾಡಿದ್ವಿ. ಅದರಲ್ಲಿ ಏನು ಜಾಸ್ತಿ ಕೈ ಕಾಲು ಇವು ಮತ್ತು ತಲೆಗೆ ಸಂಬಂಧಪಟ್ಟಂಗೆ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಒಂದಷ್ಟು ಅಟೆಂಡ್ ಮಾಡಿದ್ದೀವಿ. ಪ್ರತಿಯೊಂದರಲ್ಲೂ ಒಂದು ಚೆನ್ನಾಗಿ ಕೂಡಿದೆ ಮತ್ತು ಸಕ್ಸಸ್ ಆಗಿದೆ. ಪಾಯ್ಸನ್ ಕುಡಿದವ್ರಿಗೆ ಆ್ಯಂಟಿಡೋಟ್ ಥರ ಏನಾದರೂ ಕೊಡ್ತೀರಾ ನೀವು? ಪಾಯ್ಸನ್ ಕುಡಿದವ್ರಿಗೆ ನಿಮ್ಮ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ? ಈಗ ಪಾಯ್ಸನ್ ಅಂದಾಗ ಈಗ ಒಂದಷ್ಟು ಈಗ ಗದ್ದೆಗಳಿಗೆ ಹಾಕುವಂಥ ವಿಷ ಇರುತ್ತೆ. ಅದನ್ನು ಮತ್ತು ಈ ನಮ್ಮಲ್ಲೇ ಬಂದಾಗ ದತ್ತೂರ ಮತ್ತು ದತ್ತೂರಿ ಮತ್ತು ಕೋಳಿ ಕೊಮ್ಮಟ ಅಗ್ನಿಶಿಕೆ ಮತ್ತು ವತ್ಸನಾಭಿ ಈ ಥರದವೆಲ್ಲ ವಿಷಗಳು ಇರುತ್ತೆ. ಈ ವಿಷಗಳು ತಗೊಂಡಾಗ ಏನಾಗುತ್ತೆ, ಅದಕ್ಕೆ ಆದಂಥ ಈಗ ದತ್ತೂರ ತಗೊಂಡಾಗ ಇಮ್ಮಿಡಿಯೇಟಾಗಿ ನಿಂಬೆ ರಸ ಕುಡಿಸೋದ್ರಿಂದ ಅದನ್ನು ತಗ್ಗಿಸ್ಬೋದು. ಈಗ ಕೋಳಿ ಕೊಮ್ಮಟ ಗೆಡ್ಡೆ ಅದು ಸಿಕ್ಕಾಪಟ್ಟೆ ವಿಷ ಇರುತ್ತೆ. ಅದೆಲ್ಲ ಬಂದಾಗ ನಾವು ಅದಕ್ಕೆ ಆದಂಥ ಒಂದಷ್ಟು ಗಿಡಮೂಲಿಕೆಗಳಿದೆ, ಅದನ್ನು ಹಾಕಿ ಇದು ಮಾಡ್ಕೊಳ್ತೀವಿ. ಆದರೆ ಮೇಯ್ನಾಗಿ ಇವೆಲ್ಲ ವಾಮಿಟ್ ಮಾಡಿಸೋದ್ರಿಂದ ಮುಕ್ಕಾಲು ಭಾಗ ಕ್ಯೂರ್ ಆಗ್ತಾ ಬರುತ್ತೆ. ಇನ್ನು ಕಾಲು ಭಾಗ ಅವತ್ತರಿಂದ ಆಗುವಂಥ ತೊಂದರೆಗಳನ್ನ ನಿವಾರಿಸಲಿಕ್ಕೆ ಬೇರೆ ಗಿಡಮೂಲಿಕೆಗಳನ್ನ ಕೊಟ್ಟು ನಾವು ನಿವಾರಿಸ್ಕೊಳ್ಬೇಕಾಗುತ್ತೆ. ಮತ್ತು ದತ್ತೂರಿ ಅಂದಾಗ ಅದೇ ಗಿಡದ ಹಾಲನ್ನ ಕೊಟ್ಟಾಗಲೂ ಅದನ್ನು ನಮ್ಮಲ್ಲಿ ಹೇಳ್ತಾರೆ, ನಮ್ಮ ದೊಡ್ಡ ವಯಸ್ಸು ಅದರದ್ದು ದತ್ತೂರಿ ಗಿಡದ ಹಾಲೇ ಅದನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ. ಹಳದಿ ಸ್ವರ್ಣಕ್ಷೀರೆ ಅಂತಲೂ ಕರೀತಾರೆ ಅದರದ್ದು. ಮತ್ತು ಈಗ ಹಾವು ಕಚ್ಚಿದಂಥದ್ದು ಅದು ಈ ಸೂಸೈಡ್ ಕೇಸ್ ಆದರೆ ಈ ಥರ ಹಾವು ಕಚ್ಚಿದ್ದಕ್ಕೆಲ್ಲ ಏನಾಗುತ್ತೆ ಅಂದರೆ ಒಂದಷ್ಟು ಗಿಡಮೂಲಿಕೆಗಳಿದೆ. ಈಗ ತುಂಬೆ ಸೊಪ್ಪು ಏನಾಗುತ್ತೆ, ಅತಿ ತೀಕ್ಷ್ಣವಾದ ಗಿಡಮೂಲಿಕೆ, ಅದು ಕಫನ ಕರಗಿಸುವಂಥ ನೀರು ಮಾಡುವಂಥದ್ದು. ಈಗ ಹಾವು ಕಚ್ಚಿದ ಇಟ್ಕೆಯನ್ನು ನೊದಲೆ ಕಟ್ಟೋದನ್ನ ತುಂಬೆ ಸೊಪ್ಪು ಬಿಟ್ಟರೆ ಇಟ್ಕೆ ಅದೇನಾಗುತ್ತೆ, ತುಂಬೆ ರಸ ಹೋದ ಇಟ್ಕೆನೆ ಎಲ್ಲನೂ ಕರಗಿಸಿ ಬಿಡ್ತಾ ಇರುತ್ತೆ. ಹಾಕಕ್ಕೆ ತಗೋತಾ ಇರಬೇಕಾಗುತ್ತೆ. ಇದು ಆ ಥರ ಒಂದಷ್ಟು ಗಿಡಮೂಲಿಕೆಗಳಿದೆ, ಅವನ್ನ ಕೊಟ್ಟು ಇದನ್ನು ವಿಷನ ನಿವಾರಣೆ ಮಾಡ್ಬೋದು. ಮತ್ತು ಒಂದಷ್ಟು ಪಾಯ್ಸನ್ ಕೇಸಲ್ಲಿ ಅತಿ ಇಮ್ಮಿಡಿಯೇಟಾಗಿ ವಾಮಿಟ್ ಮಾಡಿಸುವಂಥದ್ದು ಒಳ್ಳೆಯದು. ಮತ್ತು ವಾಮಿಟ್ ಮಾಡಿಸಿ ಎಲ್ಲ ಕಂಪ್ಲೀಟಾಗಿ ವಾಮಿಟ್ ಆಯಿತು ಅಂದರೆ ಒಂದು ಸ್ವಲ್ಪ ಹಾಲು ಮೊಸರು ಆ ಥರದವನ್ನ ಕೊಟ್ಟು ಅದನ್ನು ನಿವಾರಣೆ ಮಾಡಿ ಇನ್ನೂ ಬೆಟ್ರ್ ಅದು.